ಈಗ ಬಿಗ್ ಬಾಸ್ ಮನೇಲಿ ರಕ್ಷಿತಾ ಅವರು ಕನ್ನಡ ಸರಿಯಾಗಿ ಮಾತಾಡೋದಿಲ್ಲ. ಅವರು ಸ್ವಲ್ಪ ತಪ್ಪು ಮಾತಾಡ್ತಾರೆ. ಅವ್ರು ಬೇಕಂತಾನೆ ಆ ಥರ ಮಾಡ್ತಾರೆ ಅಂತ ಹೇಳ್ತಾರಲ್ಲ? ಇಲ್ಲ, ಎಲ್ಲ ಸುಳ್ಳು ಇವರೇ. ಯಾಕಂದರೆ ಅವರು ತುಳು, ಅವರು ಉಡುಪಿಲಿದ್ದಾಗ ಬರೀ ತುಳು ಫ್ರೆಂಡ್ಸ್ ಇರೋದು, ಬರೀ ತುಳುಲೇ ಮಾತಾಡ್ತಿರ್ತಾರೆ. ಬಾಂಬೆಲಿದ್ದಾಗ ಬರೀ ಹಿಂದಿನೇ ಮಾತಾಡ್ತಾ ಇರ್ತಾರೆ. ಕನ್ನಡ ಫ್ರೆಂಡ್ಸು ಅವ್ರಿಗೆ ತುಂಬ ಕಡಿಮೆ. ಆದರೆ ಅವರು ತುಂಬ ಒಳ್ಳೆಯವರು. ಜನ ತುಂಬ ಚೆನ್ನಾಗಿ ಹೊಂದ್ಕೊಳ್ತಾರೆ. ಎಲ್ಲರ ಕೆಲಸದಲ್ಲೂ ಇನ್ವಾಲ್ವ್ ಆಗ್ತಾರೆ. ಅವರೇ ಮೈ ಮೇಲೆ ಬಿದ್ದು ಅವ್ರ ಕೆಲಸ ಕಡಿಮೆ ಇದ್ರೂ ಜಾಸ್ತಿ ಕೆಲಸ ಮಾಡ್ತಾರೆ. ಎಲ್ಲರನ್ನೂ ಅನ್ನಪೂರ್ಣೇಶ್ವರಿ ಥರ ಅನ್ನ ಮಾಡಿ, ತಿಂಡಿ ಮಾಡಿ, ಇದು ಮಾಡಿ ಎಲ್ಲರಿಗೂ ಕೊಡ್ತಾರೆ. ಅಷ್ಟು ಕಲ್ಚರ್ ಅವರು. ರಕ್ಷಿತ್ ಅವರು ತುಂಬ ಒಳ್ಳೆಯವರು. ಅವ್ರಿಗೆ ಕನ್ನಡ ಬಂದು ಸ್ಟಾರ್ಟಿಂಗಲ್ಲಿ ಬರ್ತಿರಲಿಲ್ಲ. ಅವರು ಟ್ರೈ ಮಾಡೋಕ್ಕೆ ಹೋಗ್ತಿದ್ರಲ್ಲ, ಆ ವರ್ಡು ಅವ್ರಿಗೆ ತಲೆಗೆ ಬರದೇ ಇದ್ದಾಗ ಗ್ಯಾಪ್ ತೊಗೊಳ್ತಾಯಿದ್ರು, ಹಾಗೆ ಹೀಗೆ ಅಂತ. ಆದರೆ ಜನ ಹಾಡ್ಕೊಳ್ತಾ ಇದ್ರು. ಆದರೆ ರಿಯಲ್ಲಾಗಿ ಅವರು ಕನ್ನಡ ಕಲಿಯೋಕ್ಕೆ ಟ್ರೈ ಮಾಡ್ತಾಯಿದ್ರು, ಅದೇ ನಿಜ. ಅವ್ರಿಗೆ ಕನ್ನಡ ಫುಲ್ ಬರ್ತಿರಲಿಲ್ಲ. ನಮ್ಗಳ ಜೊತೆ ಮಾತಾಡಿ ಒಂದು 25% ಈಗ ಇಂಪ್ರೂವ್ ಆಗಿದ್ದಾರೆ. ಈಗ ಒಂದು ಲೆವೆಲ್ಗೆ ಫೇಸ್ ಟು ಫೇಸ್ ಆನ್ಸರ್ ಮಾಡೋ ಅಷ್ಟು ಕನ್ನಡ ಕಲ್ತಿದ್ದಾರೆ. ಯಾಕಂದರೆ ಕನ್ನಡ ಮಾತಾಡೋರು ಒಬ್ಬರು ಇಲ್ಲದೇ ಇದ್ದಾಗ ಅದು ಮರ್ತೇ ಹೋಗ್ಬಿಟ್ಟಿರುತ್ತೆ. ಅವ್ರು ಕನ್ನಡದವರೇ ಆಗಿರಬಹುದು, ಮರ್ತೋಗಿರುತ್ತೆ. ಆದರೆ ಅವಳು ಡ್ರಾಮಾ ಆಡ್ತಾ ಇಲ್ಲ, ಒರಿಜಿನಲ್ಲಾಗಿ ಅವಳಿಗೆ ಅಷ್ಟೇ ಬರ್ತಿದ್ದು. ಇವಾಗ ಇಷ್ಟು ಬರ್ತಾ ಇದೆ. ಈಗ ಚೆನ್ನಾಗೇ ಮಾತಾಡ್ತಾ ಇದ್ದಾಳೆ. ಆಮೇಲೆ ತೊದಲು ಸಲ. ಆದರೆ ಇವಾಗ ಅನ್ನೋಕ್ಕೆ ಇವತ್ತೇ ಅಂತಾಳೆ. ಅದು ನಾವು ಅರ್ಥ ಮಾಡ್ಕೊಳ್ತೀವಿ. ಅಂದರೆ ಅವಳಿಗೆ ಬರ್ತಾ ಇಲ್ಲ ಪಾಪ ಅಂತ. ಇವಾಗ ನಾವು ಹಿಂದಿಲಿ ಮಾತಾಡೋಕ್ಕೆ ಹೋದಾಗ ನಾಳೆಗೆ ಏನಂತಾರೆ ಅಂತ ಗೊತ್ತಾಗದೆ ನಾವು ಹಿಂದಿಲಿ ಆಜ್ ಏನಾರು ಅಂದ್ಬಿಡ್ತೀವಲ್ಲ, ಆ ಥರ ಅವಳು ಪಾಪ ಟ್ರೈ ಮಾಡ್ತಾ ಇದ್ದಾಳೆ. ಅವಳು ಇವತ್ತೇ ಅಂತಾಳೆ, ಇವಾಗ ಅನ್ನೋಕ್ಕೆ. ಅದು ನಾವು ಇವಾಗ ಅಂತ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಅವಳು ಅಷ್ಟಾರ ಯೋಚನೆ ಮಾಡಿ ಮಾತಾಡ್ತಾ ಇದ್ದಾಳೆ. ಅದಕ್ಕೆ ಅವಳಿಗೆ ಬೆಸ್ಟ್ ಅಂತಲೇ ಹೇಳಬೇಕು. ಕನ್ನಡನ ಫಾಸ್ಟಾಗಿ ಅಷ್ಟು ಕಲ್ತಿದ್ದಾಳೆ. ಆದರೆ ಕನ್ನಡ ಬಂದು ಡ್ರಾಮಾ ಆಡ್ತಾ ಇಲ್ಲ ಅವಳು. ಅದು ಅವಳು ಬೋಗಸ್ ಅಲ್ಲವೇ ಇಲ್ಲ. ಆ ದೆವ್ವನೂ ಸುಳ್ಳು. ಆ ದೆವ್ವ ಪವ್ವ ಅಂತ ಹಬ್ಬಿಸ್ತಾ ಇದ್ದಾರೆ, ಅದೂ ಸುಳ್ಳು. ಅವಳು ರಾ ಹಾಡು ಬರೋದೇ ಇಲ್ಲ, ಅವಳು ಕೇಳೂ ಇಲ್ಲ. ಇವ್ರು ರಾರ ಆಡ್ಕೊಂಡು ದೆವ್ವ ಥರ ಬಿದ್ದಿದ್ಲು, ಡ್ಯಾನ್ಸ್ ಮಾಡ್ತಿದ್ಲು, ಅದೆಲ್ಲ ಹಬ್ಸಿದ್ರು, ಅದೆಲ್ಲ ಸುಳ್ಳು. ಇವರಿಬ್ಬರು ಗೇಮ್ ಅದು. ಬಳ್ಳೆ ಅಳ್ಳಾಡ್ಸೋದು, ಗೆಜ್ಜೆ ಅಳ್ಳಾಡ್ಸೋದು, ಇಲ್ಲಿರೋರಿಗೆಲ್ಲ ಎದುರಿಸೋದು, ಆಮೇಲೆ ಅವಳನ್ನ ತಲೆ ಮೇಲೆ ಹಾಕೋದು, ಅವಳನ್ನ ಡಲ್ ಮಾಡೋಕ್ಕೆ. ಯಾಕಂದರೆ ಅವಳು ಫುಲ್ ಮಿಂಚ್ತಾ ಇದ್ಲು ಮನೇಲಿ, ಎಲ್ಲರ ಮುಂದೆ ಆ್ಯಕ್ಟಿವ್ ಆಗಿದ್ಲು. ಅದನ್ನು ಹದುಮಕ್ಕೋಸ್ಕರ ಇವರಿಬ್ಬರು ಪ್ಲ್ಯಾನ್ ಹಾಕ್ಕೊಂಡು ಈಗ ಲಾಸ್ಟ್ ನಾನು ಬಂದಾದಮೇಲೆ ಒಂದು ದೊಡ್ಡ ಜಗಳನೇ ಮಾಡಿದ್ದಾರೆ. ನಿನ್ನೆ ನೋಡಿದೆ ಟಿ ವಿಲಿ. ಅದು ಪಾಪ ಅವಳನ್ನ ಡಲ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಅಂದರೆ ಅವಳು ಮಾತು ಆಡಬಾರ್ದು, ಸುಮ್ಮನೆ ಮೂಲೆಯಲ್ಲಿ ಅಳೋ ಮುಖ ಮಾಡ್ಕೊಂಡು ಕೂರಬೇಕು ಅಂತ. ಅಂದರೆ ಇವರು ಈ ಸೀರಿಯಲ್ ಗ್ಯಾಂಗ್ ಅವರೇ ಈ ಥರ ಟಾರ್ಗೆಟ್ ಮಾಡ್ತಾ ಇರೋದು. ಅಂದರೆ ಅವರು ತಲೆ ಮೇಲೆ 2 ಕೊಂಬಿದ್ದಂಗೆ, ಮಿಕ್ದವರೆಲ್ಲ ವೇಸ್ಟ್ಗಳು, ಬೇರೆ ಫೀಲ್ಡಿಂದ ಬಂದಿರೋರು ವೇಸ್ಟ್ ಥರ ಟ್ರೀಟ್ ಮಾಡ್ತಾಯಿದ್ದಾರೆ. ಅದು ನಂಗೊಂದು ಚೂರು ಇಷ್ಟ ಆಗಿಲ್ಲ. ಆ ಥರ ನನ್ನನ್ನು ಬಾಯಿ ಮುಚ್ಚಿಸಿದ್ರು. ಯಾಕಂದ್ರೆ ನಾನು ಏನೊಂದು ಮಾತಾಡೋಕ್ಕೆ ಹೋದ್ರೂ ಕಿಂಡಲಾಗಿ ಮಾತಾಡೋದು, ಆಡ್ಕೊಳ್ಳೋದು, ನೈಸತಿ ಸಹ ಅನ್ನೋದು, ಅವನು ಅದನ್ನು ಆ ಥರ ಒಬ್ಬೊಬ್ಬರು ಒಂದೊಂದು ಹಂಗಂದಾಗ ಹರ್ಟ್ ಆಗುತ್ತೆ. ನಾವಲ್ಲಿ ಹೊರಗಡೆ ಇದ್ದರೆ ಬೇರೆ ಕತೆ, ಒಳಗೆ ಕಂಡೀಷನ್ಸ್ ಇದೆ. ನಾವು ಜಗಳ ಮಾಡೋಂಗಿಲ್ಲ, ಹೊಡೆಯೋಂಗಿಲ್ಲ, ಬಡಿಯೋಂಗಿಲ್ಲ ಅಂತ. ಅದರಿಂದ ನಾವು ಅಲ್ಲೇನೂ ಮಾತಾಡೋಕ್ಕಾಗ್ತಾಯಿಲ್ಲ. ಅದಕ್ಕೆ ಕೊಚ್ಚೆ ಅಂತ ಗೊತ್ತಾದಮೇಲೆ ದೂರ ಇದ್ದೀನಿ ಅಷ್ಟೇ. ಅದು ಕಲ್ಲಾಕಕ್ಕೆ ಹೋದರೆ ನಮಗೆ ಸಿಡಿಯುತ್ತೆ. ಅದಕ್ಕೆ ಸುಮ್ಮನೆ ಮಾತಾಡ್ಸೋದೇ ಬಿಟ್ಬಿಟ್ಟೆ 2ನೇ ವಾರದಿಂದ.